ನಿಮ್ಮಿಬ್ಬರ ಸಂವಾದ ಕೇಳುವ ಅವ ಲೋಲ ನೀ ಲೋಲುಪ ಅಂತ ಅನ್ನಿಸುವಾಗಿ. ಹೌದೇ? ಲೋಲ ಅಂತ ನಾವು ಹೇಳುದು ಯಾರನ್ನು? ಎಲ್ಲವೂ ಯಾರಿಗೆ ಆಟವೋ ಅವನನ್ನು ನಾವು ಹೇಳಬಹುದು. ಅವ ಮಾತನ್ನು ಆಡ್ತಾ ಇದ್ದಾನೆ, ಆಡಿಸ್ತಾ ಇದ್ದಾನೆ. ಮಾತಿನ ಮೂಲಕವಾಗಿ ನೀವಿಬ್ಬರು ಮಾತಾಡುವಾಗ ಅವನ ಮಾತನ್ನು ಕೇಳಿ ಇಲ್ಲಿದ್ದಂತ ವೃತ್ತಿಪರರಲ್ಲಿ ಏನು ಹೇಳ್ತಾ ಇದ್ರು? ವೃದ್ಧ ಸಮ್ಮತವಾದ ಮಾತುಗಳಿದು ಅಂತ ಅವರ ಮಾತು. ಇದು ವೃದ್ಧ ಸಮ್ಮತವಾದ ಮಾತು ಅಂದ್ರೆ ಆ ಮಾತಿನಲ್ಲೂ ವೃದ್ಧಿ ಉಂಟು. ಆ ಮಾತು ಸಹಜವಾಗಿ ಯಾರು ಹೇಳಬಹುದು ಅಂದರೆ ಬದುಕಿನ ಅನುಭವದಲ್ಲಿ ಪಕ್ವರಾದವರು ಹೇಳಬಹುದಾದ ಮಾತು. ಒಂದೇ ವಾಕ್ಯದಲ್ಲಿ ನನ್ನ ಬಾಯಿ ಮುಚ್ಚಿಸಿದ ಗುರುಗಳೇ ನಿಮ್ಮ ಗಮನಕ್ಕೂ ಬಂದಿರಬೇಕು. 3 ಲೋಕದ ಭೋಗ ವಸ್ತುಗಳಿವೆ. ಇಷ್ಟು ಕಡಿಮೆ ಹೇಳುವುದು ಕೇಳಿದ್ದೆ. 3 ಲೋಕ ಸಿಕ್ಕಿದ್ದು ಸಾಕಾಗುತ್ತಿಲ್ಲ ಕೆಲವರಿಗೆ. ಮತ್ತೆ ನಾನು ಮಾತಾಡಬೇಕು. 3 ಲೋಕದಲ್ಲಿ ಭೋಗ ವಸ್ತುಗಳಿವೆ, ಪಾಲುಗಾಣರು ಆಶೆಗಳಿವೆ. ಅದಕ್ಕೆ ಅತೀತವಾದದ್ದನ್ನು ಹೊಂದುವುದಕ್ಕೆ ಅಲ್ವಾ? ಅದೇ ಮಾತಿಗೆ ವಿವಶನಾಗಿ ಅಲ್ಲಿಗೆ ಮಾತು ಕಟ್ಟುವುದು ಅಂತ ಒಂದು ರೂಢಿಯ ಮಾತು. ಹೌದೌದು. ನಿನ್ನ ಮಾತು ಕಟ್ಟಿ ಹೋಯ್ತದೆ, ಕಟ್ಟಿ ಇಟ್ಟ ಬದುಕಿದೆ. ಇನ್ನು ನೀ ಮಾತಾಡ್ಲಿಕ್ಕಾಗದಾಗ ಮಾಡಿ. ಒಂದೇ ವಾಕ್ಯದಲ್ಲಿ 3 ಲೋಕದಲ್ಲಿ ಎಲ್ಲವನ್ನು ಹೊಂದಿದ ಮೇಲೂ ಮತ್ತೆಯೂ ಆಶೆ ಹೊಂದುತ್ತಾರೆ. ಈಗ ಪ್ರಾಜ್ಯರಾದವರು ಪರಮಹಂಸರೆನಿಸಿದವರು ಆಶೆ ಹೊಂದುತ್ತಾರೆ. 3 ಲೋಕಕ್ಕಿಂತ ಅತೀತವಾದದ್ದನ್ನು ಹೊಂದುತ್ತಾರೆ. ಅದು ಆಶೆಯೇ. ಹೊಂದಬೇಕೆಂಬ ಕಾಮವೇ, ಕಾಮನೆ ತಪ್ಪದು. ಮತ್ತೆ ಪಾರುಗಾಣರು ಆಶೆಗಳಿಗೆ ಅಂತ ಅವ ಹೇಳ್ತಾನೆ. ನಿನ್ನ ಬಾಯಿ ಕಟ್ಟಿಸಿದಲ್ಲ ಅಲ್ಲ, ಹಾಗಲ್ಲ. ಮತ್ತೆ ಲೌಕಿಕವಾದ ವ್ಯವಹಾರದಲ್ಲಿ ಎಷ್ಟನ್ನು ಹೊಂದಿದ್ರು ಮತ್ತಷ್ಟು ಅಪೇಕ್ಷೆ ಬರ್ತದೆ ಅನ್ನುವ ಧ್ವನಿಯಿಂದಲೇ ಅಲ್ವಾ ಮಾಡಿ. ಹೌದಪ್ಪ. ಈಗ ಅರ್ಥಮೂಲವಾಗಿಯೇ ಧರ್ಮಾಚರಣೆ ಮಾಡುವುದು. ಅರ್ಥವಿರಹಿತರಾದವರಿಗೆ ಧರ್ಮಾಚರಿಸುವುದಕ್ಕಾಗ್ತದ? ಬಯಕಿದ್ರೂ ಕೂಡ ಆಗ್ತದ? ಪರಸ್ಪರ ಬಂದಿ ಆದದ್ದಲ್ವೋ? ಅರ್ಥವಿರಹಿತವಾದಂತಹ ಧರ್ಮ ಹೇಗೆ ಕುಟುಂಬೀಯ ಆದವರಿಗೆ ಅಸಾಧ್ಯವೋ, ಧರ್ಮ ವಿರಹಿತವಾದ ಅರ್ಥ ಸಂಪಾದನೆ ಒಂದು ಹಂತದಲ್ಲಿ ಅಸಾಧುವಾದ. ಈಗ ಅರ್ಥದ ಕುರಿತಾದ ಆಶೆಯಿಂದ ಹೊಂದುವುದೇ ಅಪರಾಧ ಎಂಬ ಭಾವದಲ್ಲಿ ಮುದುಕ ಮಾತಾಡ್ಲಿ, ನೀನ್ ಯಾಕೆ ಅದನ್ನು ಒಪ್ಪುವವನಾಗುವುದು ಅಂತ. ಅದೇ ವೃದ್ಧ ಸಮ್ಮತವಾದಂತಹ ಮಾತು ಅಂತ ನೀವು ಹೇಳಿದ ಕೇಳಿದ್ದ. ಹೌದೌದು. ಆಡಿದವ ಯಾರು ಅನ್ನೋದು ಮುಖ್ಯ ಅಲ್ಲ, ಆಡಿದ್ದೇನು ಅನ್ನೋದಲ್ಲ. ಎಲ್ಲ ಅದಕ್ಕೆ ವೃದ್ಧ ಸಮ್ಮತ ಅಂತ ಹೇಳಿದ್ದು ಯಾಕೆ? ಅದರಲ್ಲಿ ಪಕ್ವತೆ ಪ್ರೌಢತೆ ಉಂಟು ಎಂಬುದು ಒಂದಾಯ. ಮತ್ತೆ ಬದುಕಿನ ಆಶಾಪಾಶಗಳನ್ನೆಲ್ಲವನ್ನು ಕಳೆದುಕೊಂಡ ಬದುಕಿನಲ್ಲಿ ಹೊಂದಬೇಕಾದನ್ನೆಲ್ಲವನ್ನು ಹೊಂದಿದ ಒಂದು ಹಂತದಲ್ಲಿ ತೃಪ್ತನಾದವನು ಆಡಬಹುದಾದ ಮಾತು. ಅದೇ ಅಪರಿಪೂರ್ಣತೆ ಇಲ್ಲದೆ, ಕಾಮನೆ ಸುಳಿಯದೆ, ಮನಸ್ಸನ್ನು ನಿರ್ಮಲವಾಗಿಸಿಕೊಂಡ ಆ ಪಕ್ವತೆ ಬಂದ ಮೇಲೆ ಹೇಳಬಹುದಾದ ಮಾತನ್ನು ಹುಡುಗನಾಗ ಅವ ಹೇಳ್ತಾ ಇದ್ದಾನೆ. ಹೌದೌದು. ಆದ್ದರಿಂದಲೇ ಅನುಭವದ ಮಾತು ಬರಬೇಕು ಅಂತಾದ್ರೆ ವಯಸ್ಸು ಪ್ರಧಾನ ಅಲ್ಲ ಅಂತ ಗೊತ್ತಾಯ್ತು. ಅವನಿಗೆ ಅನುಭವ ಎಲ್ಲಿಂದ ನೀನು ಯೋಚಿಸಬೇಡ. ಈಗ ಅಷ್ಟೆಲ್ಲ ಹೇಳುವುದಕ್ಕಿಂತ ಅನುಭವ ಎಲ್ಲಿಂದ ಬರುವುದು? ಹಿರಿಯರ ಸಂಸರ್ಗ ಮತ್ತೆಂತದ್ದು. ಯಾವ ಹಿರಿಯರ? ತಪವಿರ್ಪ ಮುನಿಪನ ಬಾಲ. ಯಾರವ ತಪವಿರ್ಪ ಮುನಿಪ? ಯಾರು ಮುನಿಪತಿಗಳೆಲ್ಲ ತಪವಿರ್ಪವರೇ. ನೀನೀಗ ಯಾರು ತಪ್ಪಿದ್ದು? ಅಲ್ಲ, ಯಾರು ನಾನೇಳಿ ಒಬ್ಬ ಅಸಂಖ್ಯರಿದ್ದಾರೆ ತಪವಿರ್ಪ ಮುನಿಪ ಅಂತ. ನೀನು ಯಾರು ಅಂತ ಕೇಳಿ ಮುನಿಗಳ ಮಗ ಅಂತ ಗೊತ್ತಾಯ್ತಾ ಇಲ್ಲ? ಮತ್ತೆ ಯಾವ ಮುನಿ ಆದ್ರೆ ನಮಗೇನು ಮಾಡಿ ಅಲ್ಲ. ಈಗ ಅದು ಮುನಿಗಳ ಮರಗ ಅಂತ ಗೊತ್ತಾಗದಿದ್ರು ನಮ್ಗೇನು ಮಾಡ್ಲಿಕ್ಕೆ? ಅದೆಂತದ್ದು ಪರಿಚಯಕ್ಕೆ ಈಗ ಅಷ್ಟು ಗೊತ್ತಾಯ್ತಲ್ಲ. ಈಗ ಅದರಲ್ಲಿ ಪರಿಚಯ ಎಂತದ್ದು ಗೊತ್ತಾಗ್ತದೆ. ಹಿನ್ನೆಲೆ ಗಟ್ಟಿ ಉಂಟು. ಮತ್ತೆ ಏನು ಅವ ಅನ್ನುವುದನ್ನು ತಿಳಿಯುವುದಕ್ಕೆ ಕೇವಲ ಅವನ ಕುಟುಂಬ, ಅವ ಹುಟ್ಟಿದ್ದೆಲ್ಲಿ ಅನ್ನುವುದನ್ನು ತಿಳಿಯುವುದಕ್ಕಿಂತಲೂ ಪ್ರಧಾನವಾಗಿ ಅವನ ಮಾತುಗಳೇ ನಮಗೆ ಸಾಕು. ಈಗ ಮುನಿಗಳ ಮಗ ಅಂತ ಗೊತ್ತಾಗ ಪುಷ್ಟವಾದಂತಹ. ಸರಿ, ಈಗ ಮುನಿಗಳ ಮಗ ಅಂತ ಗೊತ್ತಾದಲ್ಲಿಗೆ ನೀನು ಮರ್ಯಾದೆ ಕೊಟ್ಟು ಮುಂದುವರಿಬಹುದು. ಅಲ್ಲ ಕೇಳಿದ್ದು ಮುಂದುವರಿಬಹುದು. ದೇವೇಂದ್ರನು ಮುನಿಯ ಮಗ. ಈಗ ದೇವೇಂದ್ರ ತಪವಿಲ್ಪ ಮುನಿಪನ ಮಗ ಅಂತ ಹೇಳ್ತಾನೆ. ಈಗ ನೀನು ಇಂದ್ರನಿಗೆ ಮರ್ಯಾದೆ ಕೊಡುವುದೇ? ಅದೇ
ಮುದಿಗಣ ಮಗ ಅನ್ನೋ ಒಂದೇ ಕಾರಣದಿಂದ ಕೊಟ್ಟಿದ್ದೇನೆ ಅಂತ ಅದಕ್ಕೆ ಧ್ವನಿ ಅಲ್ಲ ಅಂತ ಮತ್ತೆ ಮತ್ತೆ ಅವರ ವ್ಯವಹಾರವನ್ನು ಗಮನಿಸ್ತೇನೆ ಅಂತ ಅರ್ಥ. ಈಗ ಏನು? ಮುನಿಯ ಮಗ ಆದ್ರೂ ಪಾಲಿಸ್ತೇನೆ ನಾನು, ಹೌದು. ಪಾಲಿಸೋದೇನಿಲ್ಲ. ಹೌದು. ಮುನಿಯ ಮಗ ಅಲ್ಲದಿದ್ರು ಕೈ ಮುಗಿಯುತ್ತೆ. ಹೌದು. ಬಂದವನ ಯೋಗ್ಯತೆಯನ್ನು ನೋಡಿ. ಹೌದು. ಅದರಲ್ಲಿ ಇದರಲ್ಲಿ ಹೆಗ್ಗಳಿಕೆಯನ್ನು ಕೇಳಿದೆ. ಇದು ಬಂಗಾರದ ಹೂವಿಗೆ ಪರಿಮಳ ಬಂದ ಅಪ್ಪನೇ ಯೋಗ್ಯತಾವಂತ. ಅದವನ ಮಾತುಗಳಿಂದ ಸ್ಪಷ್ಟವಾಗುತ್ತದೆ. ಏನು ಅನುಭವದ ಮಾತುಗಳು. 6-7 ವರ್ಷ ವಯಸ್ಸಿನ ಹುಡುಗ. ನಿಮ್ಮ ಪರಂಪರೆಗೆ ಈ ದೋಷ ಉಂಟಲ್ಲ, ಈ ಪರಂಪರೆಗೆ ಈ ದೋಷ ಉಂಟು. ಯಾರು ಪರಂಪರೆ? ಅಜ್ಜನಿಂದ ತೊಡಗಿ ಎಲ್ಲರಿಗೆ. ಯಾರಿಗೆ ಏನಾಯ್ತು? ತಪವಿರುವ ಮುನಿಪನ ಮಗನೇ ದೇವೇಂದ್ರ ವೇಷ ಹಾಕಿಕೊಂಡು ಬಂದಿದ್ದ. ಹೌದು. ಪ್ರಹ್ಲಾದರಾಯನಲ್ಲಿಗೆ ಬಂದಿದ್ದ. ನಿನ್ನ ಅಪ್ಪ ವಿರೋಚನಲ್ಲಿಗೆ ಬಂದಿದ್ದ. ಯಾಕೆ ನಿನ್ನಲ್ಲಿಗೆ ಬಂದವನೆಂಬ ಅಲ್ವೋ? ಅವ ಮಾತ್ರ ಅಲ್ಲ, ಒಟ್ಟಿಗೆ ಜನ ಕರ್ಕೊಂಡು ಬಂದಿದ್ದ. ಜನ ಅವರು ಬಂದದ್ದು ತಪವಿರುವ ಮುನಿಪನ ಮಕ್ಕಳ ಅಲ್ವಾ? ನೀನು ಅದನ್ನು ನೋಡಿಯೇ ಹಿಂದೆ ಮುಂದೆ ನೋಡದೆ ಕೊಡ್ಲಿಕ್ಕೆ ಹೊರಟ ಮೇಲೆ ಅದರ್ಥ ಅದು ಪ್ರಹ್ಲಾದರಾಯನಿಗಾದ್ರೂ ಹೌದು, ವಿರೋಚನನಿಗಾದ್ರೂ ಹೌದು, ಅವರ ಮಗನಾದ ವೈರೋಚನಿಯಾದ ಇಂದ್ರಸೇನ ಬಲಿ ನಿನಗೂ ಹೌದು. ನಿಮಗೆಲ್ಲ ಕೊಟ್ಟ ಮೇಲೆ ಕೆಟ್ಟೆ ಅಂತ ಗೊತ್ತಾಗಿ ಎಚ್ಚೆತ್ತು ಹಾರಾಟ ಮಾಡಿದ್ದು ಮರ್ತ ಹೋಗ್ತದ. ಆದ್ರೆ ಒಂದು ಎಂತದ್ದು ಬಂದು ಈ ಮೊದಲು ವೇಷ ಮಾಡಿ ಬಂದ ದೇವೇಂದ್ರ ಈಗ ಯಾರ ಬಳಿಗೆ ದೇವೇಂದ್ರ ಬರಲಿ, ದೇವೇಂದ್ರನ ವೇಷ ಅಂತ ನಮಗೆ ಗಮನಿಸಲಿಕ್ಕೆ ಬರ್ತದೆ. ಎಂತದ್ದು ಬರಲಿ? ಯಾಕೆ ಅಲ್ಲ, ಅಪೇಕ್ಷೆಯನ್ನು ಹೊಂದಿಯೇ ಬಂದವರು. ಹೌದು. ಇವ ಹಾಗಲ್ಲ, ನಿರಪೇಕ್ಷಿತವಾದ ಸ್ವಭಾವ. ಈಗ ನಾನು ಕೇಳಿದ್ದು, ಈಗ ಅವ ಕೇಳಿದ್ದರಲ್ಲಿ ಏನುಂಟು ಅಂತ ಮತ್ತೆ ವಿವೇಚನೆ ಮಾಡು. ನನಗೇನೋ ಬೇಕು ಅಂತ ಬಂದದ್ದು. ಹೌದು. ಬೇಕು ಅಂತ ಬಂದು ನಿಂದ ಕಾಲದಲ್ಲಿ ಹಿಂದೆ ಮುಂದೆ ನೋಡೋದಕ್ಕೆ ಬೇಕಾದ್ದು ಕೇಳು ಕೊಡ್ತೇನೆ ಅಂತ ನೀನು ಹೇಳಿದ್ದೌದು. ಬೇಕಾದ್ದು ಕೇಳು ನಿನ್ಗೆ ಕೊಡ್ತೇನೆ ಅಂತ ನೀನು ಹೇಳುವುದಕ್ಕೆ ನಿನಗೆ ಆಧಾರವಾದದ್ದು ಅವ ತಪವಿರ್ಪ ಮುನಿಪನ ಬಾಲ ವಾಮನ ಅಂತ ಹೇಳಿದ ಮಾತೌದು. ಗುರುಗಳೇ, ಯಾವುದೋ ಒಂದು ಕಾಲದಲ್ಲಿ ನಮ್ಮ ಕುಟುಂಬದಲ್ಲಿ ಒಬ್ಬ ವೇಷ ಮಾಡಿ ಬಂದು ಮೋಸ ಮಾಡಿದ್ದಾನೆ ಅನ್ನುವುದಕ್ಕಾಗಿ ಬಂದವರನ್ನೆಲ್ಲ ವೇಷದವರು ಅಂತ ಹೇಳಿ ಅದು ಒಂದು ಸಲ ಅಂತ ಅಪವಾದ ರೂಪದಿಂದ ಇಡಬೇಡ. ಇದು ನಿಯಮ ಆಗಿದೆ ನಿಮ್ಮ ಕುಟುಂಬಕ್ಕೆ. ಈಗ ಕೇಳಲಿಕ್ಕೆ ಅಕ್ಕನಿಗೆ, ಅಪ್ಪನಿಗೆ, ಮಗನಿಗೆ 3 ಮಂದಿಗೂ ಕೂಡ ವೇಷದಿಂದಲೇ ಮೋಸ ಆದ ಮೇಲೂ ಕೂಡ ನೀವು ಬಂದದ್ದನ್ನು ವೇಷ ಅಂತ ಒಂದು ವಿಕಲ್ಪದಿಂದ ಯೋಚಿಸುವ ಮಾಧ್ಯಮ. ಆದ್ರೆ ಒಂದು ನಮ್ಮ ಈಗ ಅವರು ಮೋಸ ಮಾಡ್ಲಿಕ್ಕೆ ಬರಲಿ, ನಮ್ಮವರು ಮೋಸವೇ ಹೋಗಲಿ, ಹೆಸರಾಗಲಿಲ್ಲ. ಒಂದು ಸಮಾಧಾನ ಮಾಡಿ ಯಾವ ದಾರಿಯ ಈಗಲೂ ನಿಮ್ಮಾಗಿದ್ದವರು ಹೇಳುದಾಗೆ ದೇವೇಂದ್ರ ಮೋಸ ಮಾಡಿಲ್ಲ ಅಂದ್ರೆ ಅಲ್ವಾ? ಹೌದು. ವಿರೋಚನ ಮೋಸ ಮಾಡಿಲ್ಲ ಅಂತ ಹೇಳುದಿಲ್ಲ. ಸರಿ, ಈಗ ನಾನು ಮೋಸ ಮಾಡಿಲ್ಲ ಅಂತ ಸರಿ, ಈಗ ನಾನು ಹಾಗೆ ಹೇಳಿದ್ರಿಂದ ಮೋಸ ಮಾಡಿದ್ದರಿಂದ ನೀವು ಕಳ್ಕೊಂಡದ್ದೆಲ್ಲ ನಿಮಗೆ ಬಂದು ಸೇರಿತ. ಇನ್ನೀಗ ಪರಂಪರೆಯಿಂದ ಇವ ಬಂದು ಮೋಸ ಮಾಡಿ ಬಲಿಗೆ ಹೀಗೀಗ ಅನ್ಯಾಯ ಆಯ್ತು ಅಂತ ಹೇಳ್ತಾ ಬರಲಿ. ನೀನು ಈಗ ಕಳ್ಕೊಂಡದ್ದನ್ನು ಆ ಮಾತಿನಿಂದ ಗ್ರಹಿಸುವುದಕ್ಕಾಗ್ತದ ಪುನಃ? ಇಂದೀಗ ಒಂದು ನಾವು ಯೋಚಿಸಬೇಕಾದದ್ದು ಏನು ಕೇಳಿ, ಏನು ಇವ ಏನನ್ನು ಕೇಳಿದ ಅನ್ನುವುದರಿಂದ ನಮಗೆ ಇವನ ಹಿನ್ನೆಲೆಯನ್ನು ಭಾವಿಸಲಿಕ್ಕೆ ಬರ್ತದೆ. ಇವ ಈಗ 3 ಅಡಿ ಭೂಮಿ ಕೇಳಿದ. ಈಗ ಭೂಮಿ ನನ್ನ ಹತ್ರ ಅಲ್ಲದೆ ಬೇರೆ ಯಾರ ಹತ್ರ ಕೇಳಿದ ವರ್ತಮಾನ. ಈಗ ಒಬ್ಬ ಬ್ರಾಹ್ಮಣನಿಗೆ ತಪಸ್ಸು ಮಾಡ್ಲಿಕ್ಕೆ ಏನಾದ್ರು ಭೂಮಿ ಬೇಕಾದ್ರೆ ಕೊಡುವುದಾದ್ರೆ ನಾನು ಕೊಡಬೇಕಾದ್ರೆ ಬೇರೆ ಯಾರಿಗಾದ್ರೂ ಕೊಡ್ಲಿಕ್ಕೆ ನಾನು ಕೇಳುದು, ಭೂಮಿ ಕೊಡ್ಲಿಕ್ಕೆ ಅತ್ಯಂತ ಹೆಚ್ಚಿನ ಅಧಿಕಾರ ಹೊಂದಿದ ಅರ್ಹನಾದವ ನೀನು. ಸಾರ್ವಭೌಮ. ಇಷ್ಟು ಕೊಟ್ಟು ಗೊತ್ತಿದ್ದವ 3 ಅಡಿ ಕೇಳಿದ್ರು ಕೊಡ್ತೇನೆ ಅಂತ ಹೇಳಿದ್ದಿಲ್ಲ, ತಾನೇ ಸರಿ ಅಲ್ಲ. 3 ಅಡಿಯೂ ಕೊಡುವುದಿಲ್ಲ ಅಂತ ಹೇಗೆ ಹೇಳಿದ? ಅಲ್ಲ, ಇಷ್ಟಿದ್ದವ 3 ಅಡಿ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳೋದಕ್ಕೆ ಪ್ರತಿಬಂಧಕ್ಕೆ ಎಂತದ್ದು ಅಂತ ಕೇಳಿದ್ದು. 3 ಅಡಿ ಎಂತದಕ್ಕೆ ಅವನ ವಿನಿಯೋಗಕ್ಕೆ. ಅವರ ವಿನಿಯೋಗ ಹೇಗೆ ಮಾಡ್ತಾರೆ? ಈಗ ಅದಕ್ಕೊಂದು ಯುಕ್ತಿಯುಕ್ತವಾದಂತ ಉತ್ತರ ಕಂಡುಕೊಳ್ಳದೆ ನೀವು ಕೊಡುವುದೇ ಅಲ್ಲ. ಆಗಲ್ಲ, ಅದು ತೆಕೊಂಡು ಅವನಿಗೆ ಬಿಟ್ಟ. ಇನ್ನೊಂದು ಅವನ ಬ್ರಾಹ್ಮಣ್ಯ ಅವನನ್ನು ಕಟ್ಟಿ ಹಾಕಿ. ಈಗ ನಾನು 30 ಅಡಿ ಕೊಡ್ಲಿಕ್ಕೂ ಸಿಗ್ತಾನೆ ಇದ್ದೇನೆ, ಬೇಕಾದ್ರೂ ತೆಕ್ಕೋ. ಸಪ್ತದ್ವೀಪಗಳ ದ್ವೀಪವನ್ನು ಬೇಕಾದ್ರೂ ಕೊಡ್ತೇನೆ ಅಂತ ನಾನು ಹೇಳಿದ್ದೇನೆ. ಅವ ತೆಕ್ಕೊಳ್ಳಿಲ್ಲ. ಯಾಕೆ? ನಾನು ನನ್ನ ಹೆಗ್ಗಳಿಕೆಯಿಂದ ಮಾತ್ರ ಹೇಳಿದ್ದಲ್ಲ, ಅರ್ಹತೆಯಿಂದ ಹೇಳಿದ್ದಾದ್ರು ಅವನದ್ದಾದ ಬ್ರಾಹ್ಮಣ್ಯ ಮತ್ತಷ್ಟು ದೃಢಪಟ್ಟದ್ದು ನನಗಲ್ಲ. ಈಗ ಇನ್ನೊಬ್ಬರು ಏನು ಮಾಡ್ತೇವೆ, ಮೋಸ ಮಾಡ್ಲಿಕ್ಕೆ ಬಂದವಾದ್ರೆ ನನಗೆ 3 ಅಡಿ ಹೆಚ್ಚು ಕೊಡ್ತೀಯ, ಒಂದು ಇರಲಿ ಅವ ಏನು ಕೇಳ್ತಾನೆ ಅಂತ ಅಲ್ಲ. ಬನ್ನಿ, ಭೂಮಿಯನ್ನು ಕೊಡುವುದಕ್ಕೆ ಸಮರ್ಥನಾದ ಅಧಿಕಾರವನ್ನು ಹೊಂದಿದಂತಹ ಅರ್ಹತೆಯನ್ನು ಹೊಂದಿದ ಪ್ರಭುವಾದ ನೀನು ಭೂಮಿಯನ್ನು ಕೊಡುವುದಾದ್ರೆ ಹೇಗೆ, ಎಲ್ಲಿ, ಎಷ್ಟು, ಏನು ಅಂತ ವಿವೇಚನೆ ಬೇಡುವ? ಏನು ವಿವೇಚನೆ? ಒಂದು ಗೋಚರ್ಮದಷ್ಟಾದ್ರೂ ಕೊಡಬೇಕು.